ನಮಸ್ಕಾರ. ಆತ್ಮೀಯ ನನ್ನ ನೆಚ್ಚಿನ SSC GD ಪರೀಕ್ಷೆಯನ್ನು ಬರೆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ರಿ, ಮೆಸೇಜು ಹಾಕ್ತಾಯಿದ್ರಿ. ಸರ್ SSC GD ಫಲಿತಾಂಶ ಯಾವಾಗ ಬರ್ಬೋದು, ಆಮೇಲೆ ಫಿಸಿಕಲ್ ಯಾವಾಗ ನಡಿಬೋದು ಅಂತಕ್ಕಂಥ ಮಾಹಿತಿಯನ್ನು ನೀಡಿ ಅತ್ಯಕ್ಷಿಂದ ಭಾಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ, ಫೋನ್ ಮುಖಾಂತರ ಕೇಳ್ತಾಯಿದ್ರಿ ಅಭ್ಯರ್ಥಿಗಳೇ. ಹಾಗಾದರೆ SSC GD ರಿಸಲ್ಟ್ ಯಾವಾಗ ಬರ್ಬೋದು, ಆಮೇಲೆ ಫಿಸಿಕಲ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೇ ನಿಮ್ಮ ಸ್ನೇಹಿತರಿಗೆ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ 1,59,000ಕ್ಕಿಂತ ಅಧಿಕ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಅಭ್ಯರ್ಥಿಗಳೇ SSC GD ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ರಿ, ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಎಲ್ಲರೂ ಕಾಯ್ತಾ ಇದ್ದೀರಿ. ನಿಮಗೆ ರಿಸಲ್ಟ್ ಏನಪ್ಪ ಅಂದ್ರೆ ಇದೇ ಮೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಬರ್ತದೆ. ಈಗ ಕೆಲವು ಮಾಹಿತಿ ಪ್ರಕಾರ 15ನೇ ತಾರೀಕು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚು ಆಗ್ಬೋದು, ಡೇಟ್ ಫಿಕ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡೇಟ್ ಹೆಚ್ಚು ಆಗ್ಬೋದು, ಆದರೆ ಮೇ ತಿಂಗಳಲ್ಲಿ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಸ್ಟೇಜ್ ಯಾವುದಪ್ಪ ಅಂದ್ರೆ ಫಿಸಿಕಲ್ಲು. ಅದು ಫಿಸಿಕಲ್ ಯಾವಾಗ ನಡೀತದೆ ಅಂದ್ರೆ ಜೂನ್ 2ನೇ ವಾರದಿಂದ ಫಿಸಿಕಲ್ ಪ್ರಾರಂಭವಾಗುವ ಸಂಭವ ಇದೆ ಅಭ್ಯರ್ಥಿಗಳೇ. ಆದ್ದರಿಂದ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಹಾಗಾದರೆ ಏನೇನು ಬದಲಾವಣೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇವಾಗ ನಾನು ನಿಮಗೆ ತರ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಮೊದಲು ಏನಿತ್ತಪ್ಪ ಅಂದ್ರೆ SSC GDಗೆ ಸಂಬಂಧಪಟ್ಟ ಹಾಗೆ CRPFದವರು ಇಲ್ಲಿ ಫಿಸಿಕಲನ್ನು ನಡೆಸ್ತಾಯಿದ್ರು. ಆದರೆ ಈ ಸಲ ಸ್ವಲ್ಪ ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿತ್ತಪ್ಪ ಅಂದ್ರೆ ಈಗ CRPFದವ್ರ ಬದಲಿಗೆ ITBP ಅವರು ಅದರ ಜವಾಬ್ದಾರಿಯನ್ನು ತೊಗೊಂಡಾರೆ. SSC GD ಫಿಸಿಕಲ್ ನಡೆಸುವಂಥ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ. ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದರೆ SSC GD ಎಷ್ಟಿತ್ತಪ್ಪ ಅಂದ್ರೆ 5 ಕಿಲೋಮೀಟ್ರ್ ರನ್ನಿಂಗ್. ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟ್ರ್ ರನ್ನಿಂಗನ್ನು 24 ನಿಮಿಷ ಒಳಗಡೆ ಓಡಿ ಪೂರ್ಣಗೊಳಿಸಬೇಕು ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾಯಿದ್ರು. ಆದರೆ ಇನ್ನೊಂದು ಏನಪ್ಪ ಅಂದ್ರೆ 5 ಕಿಲೋಮೀಟ್ರ್ ರನ್ನಿಂಗನ್ನು CRPFದವರು ರಸ್ತೆ ಮೇಲೆ ಬಿಡ್ತಾಯಿದ್ರು. ರಸ್ತೆ ಮೇಲೆ ಬಿಟ್ಟು ಯಾವ ರೀತಿ ಮಾಡ್ತಿದ್ರಪ್ಪ ಅಂದ್ರೆ 5 ಕಿಲೋಮೀಟ್ರ್ ಸ್ಟಾರ್ಟಿಂಗ್ ಮಾಡಿ 5 ಕಿಲೋಮೀಟ್ರ್ ಫಿನಿಶಿಂಗ್ ಆದಮೇಲೆ ಅವ್ರದ್ದೇ ವೆಹಿಕಲ್, ಅವರದೇ ವಾಹನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥ ಅಭ್ಯರ್ಥಿಗಳನ್ನ ಕರೆದುಕೊಂಡು ಬಂದು ಮತ್ತೆ ಮುಂದಿನ ಪ್ರಕ್ರಿಯೆಗೆ ಅವರು ತೊಡಗಿಸ್ತಾಯಿದ್ರು. ಆದರೆ ಈಗ ಸಿಸ್ಟಮ್ ಏನಾಯ್ತಪ್ಪ ಅಂದ್ರೆ ITBP ಅವರು ಏನು ಜವಾಬ್ದಾರಿ ತೊಗೊಂಡಾರ, ಫಿಸಿಕಲ್ ಜವಾಬ್ದಾರಿ ತೊಗೊಂಡಾರ, ಇವರು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದಾರಪ್ಪ ಅಂದ್ರೆ ರಸ್ತೆ ಬದಲಿಗೆ ಗ್ರೌಂಡಲ್ಲಿ ರನ್ನಿಂಗನ್ನು ಬಿಡಬೇಕು ಅಂಥೇಳಿ ಈಗಾಗಲೇ ವಿಚಾರ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ RFID ಅಂತಕ್ಕಂಥ ಒಂದು ಐಡಿಯನ್ನು ಸಹಿತ ಬಳಸ್ತಾ ಇದ್ದಾರೆ. ಈ ಹಿಂದೆ ಡೆಲ್ಲಿ ಪೊಲೀಸ್ ಫಿಸಿಕಲ್ ನಡಿಬೇಕಾದ್ರೆ ಅಲ್ಲಿ RFIDಯನ್ನು ಅವ್ರ ಖಾಲಿ ಕಟ್ಟಿ ರನ್ನಿಂಗನ್ನು ಮಾಡಿಸ್ತಾಯಿದ್ರು. RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಡಿವೈಸ್. ಇದನ್ನ ಏನು ಮಾಡಿರಪ್ಪ ಅಂದ್ರೆ ಡೆಲ್ಲಿ ಪೊಲೀಸ್ ಸಿಲೆಕ್ಷನ್ ನಡೆದಾಗ ಅವರು ಅಭ್ಯರ್ಥಿಗಳ ಖಾಲಿ ಕಟ್ಟಿ ಅಲ್ಲಿ ರನ್ನಿಂಗನ್ನು ಮಾಡಿದರು. ಅದು ಸಕ್ಸಸ್ ಆಯಿತು. ಅದೇ ರೀತಿಯಾಗಿ ಫಸ್ಟ್ ಬಾರಿ ITBP ಅವರು ಏನು ಜವಾಬ್ದಾರಿ ತೊಗೊಂಡಾರ, ಇವರು ಸಹಿತ RFID ಮುಖಾಂತರ ರನ್ನಿಂಗನ್ನು ಮಾಡಬೇಕು ಅಂತೇಳಿ ವಿಚಾರವನ್ನು ಇಟ್ಕೊಂಡಿದ್ದಾರೆ. RFID ಅಂದರೆ ಗೊತ್ತಿರಬೇಕು ನಿಮ್ಗೆ, ಅದೇನು ಭಾಳ ವೇಟ್ ಇರೋಂಗಿಲ್ಲ. ಒಂದು ಬ್ಯಾಚ್ ಕಟ್ಟಬೇಕು, ನಿಮ್ಮ ಕೈಗೂ ಕಟ್ಬೋದು ಅಥವಾ ಖಾಲಿಗೂ ಕಟ್ಬೋದು. ಅದು ಯಾವ ರೀತಿ ಇರ್ತದಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ನಿಮ್ಗೆ ನಿಲ್ಲಿಸಿರ್ತಾರೆ, ಅಲ್ಲಿಂದ 1 ರೌಂಡ್ ಹಿಂಗೆ ಬಂದ್ರಪ್ಪ ಅಂದ್ರೆ 1 ರೌಂಡ್ ತಾನೇ ಕೌಂಟ್ ಮಾಡ್ಕೋತೈತ್ರಿ. ಆಮೇಲೆ ಮತ್ತೆ ಬಂದ್ರಿ ಅಂದರೆ 2ನೇ ರೌಂಡು, ಮತ್ತೆ ಬಂದ್ರಿ ಅಂದರೆ 3ನೇ ರೌಂಡು. ಈ ರೀತಿ ಇರ್ತದೆ. ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ. ವಿಶೇಷವಾಗಿ ರೌಂಡ್ ಟ್ರ್ಯಾಕ್ನಾಗ ಬಿಟ್ರೆ ಅಂದ್ರೆ 400 ಮೀಟ್ರ್ ಟ್ರ್ಯಾಕ್ನಾಗ ವಿಶೇಷವಾಗಿ ಬಿಡ್ತಾರೆ. ಆದರೆ ಟ್ರ್ಯಾಕ ಇಷ್ಟ ರೌಂಡ ತಂದಿಲ್ಲ, ಟ್ರ್ಯಾಕ್ನಾಗ ನಾವು ಬಿಡ್ತೀವಿ ಅಂತ ಹೇಳಿದರೆ ಬಹುಶಃ ನನ್ನ ಅಂದಾಜು ಏನಪ್ಪ ಅಂದರೆ ಎಲ್ಲ ಕಡೆ 400 ಮೀಟ್ರ್ ಟ್ರ್ಯಾಕ್ ಅದ, ಅದ್ರ ಮೇಲೆ ಬಿಡ್ತಿರ್ತಾರೆ. ಅಂದರೆ ನೀವು ಎಷ್ಟಂದ್ರೆ 5,000 ಮೀಟರ್ ಓಟವನ್ನು ಓಡಬೇಕಾಗ್ತದೆ. 5 ಕಿಲೋಮೀಟ್ರ್ ಅಂದರೆ 5,000 ಮೀಟ್ರ್ ಓಟವನ್ನು 24 ನಿಮಿಷ ಒಳಗಡೆ ಓಡಿ ನೀವು ರನ್ನಿಂಗನ್ನು ಪೂರ್ತಿ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಫಸ್ಟ್ ರನ್ನಿಂಗ್ ಎಷ್ಟದ ಅಷ್ಟದ, 5 ಕಿಲೋಮೀಟ್ರ್ ಅದ, 24 ನಿಮಿಷ ಒಳಗಡೆ ಓಡಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ. ಹಾಗಾದರೆ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಎಷ್ಟಿರ್ತದಪ್ಪ ಅಂದ್ರೆ ಇಲ್ಲಿ 1600 ಮೀಟರ್ ಇರ್ತದೆ. 1.6 ಕಿಲೋಮೀಟ್ರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ಗಳ ಓಡಿ ಅಲ್ಲಿ ಪೂರ್ಣಗೊಳಿಸಬೇಕು. ಅದು ಮಹಿಳಾ ಅಭ್ಯರ್ಥಿಗಳಿಗೆ. ನಿಮ್ಗೆ ಗೊತ್ತಿರಲಿ, RFID ಅಂದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲು ಏನಪ್ಪ ಅಂದರೆ ಇದೇನೂ ಇರಲಿಲ್ಲ, ನೇರವಾಗಿ ರಸ್ತೆ ಮೇಲೆ ಬಿಡ್ತಾಯಿದ್ರು, ರಸ್ತೆ ಮೇಲೆ ತೊಗೊಂಡು ಬಿಡ್ತಾಯಿದ್ರು. ಆದರೆ ಡೆಲ್ಲಿ ಪೊಲೀಸರು ಏನು ಮಾಡಿರಪ್ಪ ಅಂದ್ರೆ RFIDಯನ್ನು ಹಾಕಿ ಕಾಲಲ್ಲಿ ಹಾಕಿ ಗ್ರೌಂಡಲ್ಲಿ ರನ್ನಿಂಗನ್ನು ಮಾಡಿದ್ರು. ಅದು ಸಕ್ಸಸ್ ಆಯಿತು. ಅದೇ ರೀತಿಯಾಗಿ ಈ ಸಲ ITBP ಅವರು SSC GDಗೆ ಸಂಬಂಧಪಟ್ಟಂಥ ಫಿಸಿಕಲನ್ನು ಅವರು ತೆಗೆದುಕೊಂಡಿದ್ದಾರೆ. ಅವರು ಕಾಲಿಗೆ ಕಟ್ಬೋದು ಅಥವಾ ಕೈ ವೇಟ್ ಏನು ಇರೋಂಗಿಲ್ಲ, ವೇಟ್ ಇರೋದಿಲ್ಲ, ವೇಟ್ಲೆಸ್ ಇರ್ತದೆ.
ಕಾಲಿಗೆ ಕಟ್ಬೋದು, ಕೈಗೆ ಕಟ್ಬೋದು, ಆರಾಮ್ಸರಿ ನೀವು ರನ್ನಿಂಗ್ ಆನ್ ಮಾಡಬೇಕು. ನೀವು ಎಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತೀರಿ ಹೊಳೆ ತಿರುಗಿ ಅಲ್ಲಿ ಬಂದಾಗ 1 ಪಾಯಿಂಟು 2 ಪಾಯಿಂಟು ಹಿಂಗಾಗ್ತದೆ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡುವಂಥದ್ದಿಲ್ಲ. ಭಾಳಷ್ಟು ಹುಡುಗರು ಕೇಳ್ಬೋದು, ಸರ್ 5000 ಮೀಟ್ರ್ ಅಂದರೆ 400 ಮೀಟ್ರ್ದಾಗ ನಾವು ಎಷ್ಟು ರೌಂಡ್ ಓಡಬೇಕಾಗ್ತದೆ ನೀವೇ ಲೆಕ್ಕ ಮಾಡಿರಿ. ಒಂದು ರೌಂಡು 400 ಮೀಟ್ರ್ ಅಂದರೆ ಎಷ್ಟು ರೌಂಡ್ ಓಡಬೇಕು ನಿಮಗೆ ಗೊತ್ತಾಗ್ತದೆ. ಅಲ್ಲಿ ಕನ್ಫ್ಯೂಸ್ ಆಗ್ಬೋದು. ಒಬ್ಬರು ಕಡಿಮೆ ರೌಂಡ್ ಓಡ್ಬೋದು, ಒಬ್ರು ಹೆಚ್ಚು ಓಡ್ಬೋದು, ಈ ರೀತಿ ವಿಚಾರ ಮಾಡ್ತಿರ್ತಾರೆ. ಆ ರೀತಿ ಏನೂ ಗದ್ದಲಾಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ರೌಂಡಿಗೆ ತಾನ ಸೆಟ್ ಹಾಕೋತ ಹೋಗ್ತೀರಿ. ಯಾರು ಎಷ್ಟು ರೌಂಡ್ ಹೊಡ್ಯಾರು ಗೊತ್ತಾಗ್ತದೆ. ಕರೆಕ್ಟಾಗಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ ಅಭ್ಯರ್ಥಿಗಳೇ. ಇದೇ ಮೇ ತಿಂಗಳಲ್ಲಿ SSC GD ಫಲಿತಾಂಶ ಬರ್ತದೆ. ಅದು 15ನೇ ತಾರೀಕು ನಂತರ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಡೇಟ್ ಬಂದಿಲ್ಲ, ಆದರೂ ಮೇ ತಿಂಗಳಲ್ಲಿ ಫಿಕ್ಸ್ ಬರ್ತದೆ. ಅದೇ ರೀತಿಯಾಗಿ ಜೂನ್ 2ನೇ ವಾರದಲ್ಲಿ ನಿಮ್ಮ ಫಿಸಿಕಲ್ ಪ್ರಾರಂಭ ಆಗ್ತವೆ. ಅಭ್ಯರ್ಥಿಗಳೇ, ನೀವು ಕಂಡಂಥ ಕನಸು. ಯಾಕಂದ್ರೆ SSC GD ಒಳಗೆ ನೀವು ಚಲೋ ಮೆರಿಟ್ ಮಾಡಿರಿ ಅಂದರೆ ಮೆರಿಟ್ ಆಧಾರ ಮೇಲೆ BSF ಇರ್ಬೋದು, CRPF, CISF, ಆಸಾಮ್ ರೈಫಲ್, ITBP, SSB ಇದೆಲ್ಲದಕ್ಕೂ ಹುದ್ದೆಗಳಿಗೆ ಸಂಬಂಧ ಬರ್ತದೆ. ನೀವು ಒಳ್ಳೆ ಮೆರಿಟ್ ಮಾಡಿರಿ ಅಂದರೆ ನೀವು ಅಲ್ಲಿ ಚಾಯ್ಸಿಂಗ್ ಕೊಟ್ಟಿರ್ತಾರೆ. ನಿಮ್ಗೆ ಚಾಯ್ಸಿಂಗ್ ಕೊಟ್ಟಿರ್ತಾರೆ. ಆ ಚಾಯ್ಸಿಂಗ್ ಪ್ರಕಾರ ನೀವು ಏನಪ್ಪ ಅಂದ್ರೆ ಅಲ್ಲಿ ನೀವು ಆಯ್ಕೆ ಆಗ್ತೀರಿ. ನಿಮ್ಮ ಇಷ್ಟ ಮೇರೆಗೆ ನೀವು ಆಯ್ಕೆ ಆಗ್ತೀರಿ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅದೇ ರೀತಿಯಾಗಿ ಫಿಸಿಕಲ್ ಆದಮೇಲೆ ಅಲ್ಲೇ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮದು ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಪುರುಷರಿಗೆ ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು ಮತ್ತು ಹೈಟ್ ತಕ್ಕಂತೆ ವೇಟ್ ಇರಬೇಕು, ಅದನ್ನು ಚೆಕ್ ಮಾಡ್ತಾರೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ. ಇದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಫೈನಲಾಗಿ ಅಂತಿಮ ಮೆರಿಟ್ ಬರ್ತದೆ. ನಿಮ್ಗೆ SSC GD ಒಳಗೆ ಪರೀಕ್ಷೆ ಒಳಗೆ ಏನು ಬರೆದಿರ್ತೀರಿ ಅದೇ ಫೈನಲ್ ಮೆರಿಟ್ ತನಕ ಹೋಗ್ತದೆ. ಇಲ್ಲಿ ಫಿಸಿಕಲ್ಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ಜಸ್ಟ್ ನೀವು ಪಾಸ್ ಆದರೆ ಸಾಕ್ರಿ. ರನ್ನಿಂಗ 5 ಕಿಲೋಮೀಟ್ರ್ ಓಟವನ್ನು 24 ನಿಮಿಷನಾಗ ಓಡಬೇಕು ಪುರುಷ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಮಹಿಳೆಯರಿಗೆ 1600 ಮೀಟ್ರ್ ಓಟವನ್ನು 8.5 ನಿಮಿಷನಾಗ ಓಡಿ ಪೂರ್ಣಗೊಳಿಸಬೇಕು. ಇದಾದಮೇಲೆ ಹೈಟ್ ಬಗ್ಗೆ ಅದು ನಿಮಗೆಲ್ಲ ಗೊತ್ತದೆ ಈಗಾಗಲೇ. ಆದರೂ ಸಹಿತ ನೆಕ್ಸ್ಟ್ ಮತ್ತೊಂದು ನಾವು ವಿಡಿಯೋನ ಮಾಡ್ತೀನಿ. ಹೈಟ, ವೇಟ, ಚೆಸ್ಟ್ ಆದಮೇಲೆ ನೆಕ್ಸ್ಟ್ ಬರ್ತದೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಅಂತಿಮವಾಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಮೇಲೆ ನೆಕ್ಸ್ಟ್ ಫೈನಲಾಗಿ ಮತ್ತೆ ಮೆರಿಟ್ ಬರ್ತದೆ. ಅವಾಗ ಅಂತಿಮ ಮೆರಿಟ್ ರೀ. ಈ ಸದ್ಯ ನೀವು ಅನ್ಬೋದು, ಸರ್ ಈಗ SSC GD ಒಳಗೆ ನಾವು ಪರೀಕ್ಷೆಯನ್ನು ಬರೆದ್ವಿ, ಫಿಸಿಕಲ್ಗೆ ಯಾವ ರೀತಿ ತೊಗೋತಾರೆ ಅಂದ್ರೆ 1:8 ನೆನಪಿಟ್ಕೋಬೇಕು ನೀವು. 1:8 1 ಪೋಸ್ಟ್ಗೆ 8 ಮಂದಿಯನ್ನು ಫಿಸಿಕಲ್ಗೆ ಈಗ ತೊಗೋತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಮೆರಿಟ್ ಯಾವ ರೀತಿ ನಿಲ್ತದೆ ನೋಡೋಣ. ಹೋದ್ಸಲ ನಿಂತಿದ್ದಾನೆ, ಈಗಾಗಲೇ ನೀವು ಯೂಟ್ಯೂಬ್ನಲ್ಲಿ ಸಾಕಷ್ಟು ನೋಡಿರ್ತೀರಿ, ನಿಮ್ಗೆ ಗೊತ್ತಿರ್ತದೆ. ಅದನ್ನೇನು ತಿರುಗಿ ರಿಪೀಟ್ ಮಾಡೋದು ಬೇಡ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರಲಿ, ನೆಕ್ಸ್ಟ್ ಆಗಸ್ಟ್ನಾಗೂ ಸಹಿತ ಕಾಲ್ಫಾರ್ಮ್ ಅದ. ಆಗಸ್ಟ್ ತಿಂಗಳಲ್ಲಿ ಮತ್ತೆ SSC GD ಹೊಸ ಕಾಲ್ಫಾರ್ಮ್ ಆಗೋದವ. ಆದ್ದರಿಂದ ನೀವು ಹಿಂದಿನಿಂದನೇ ರೆಡಿ ಆಗಬೇಕು. ಫಿಸಿಕಲ್ಲು ರೆಡಿ ಇರಬೇಕು. ಎಕ್ಸಾಮ್ ಈ ಸದ್ಯ ಬರ್ದರಿ. ಆಮೇಲೆ SSC GD ಯಾರು ಎಕ್ಸಾಮ್ ಬರ್ದರಿ, ಈಗ RPF ಅಪ್ಲಿಕೇಶನ್ ಕರೆದಾರಿ. RPF ಸೇಮ್ ಬರ್ತದೆ. ಏನು ಬರ್ತದೆ ಇಲ್ಲಿ 50 ಮಾರ್ಕ್ಸು ಜನರಲ್ ನಾಲೆಜ್ ಇರ್ತದೆ. ಆಮೇಲೆ 35 ಮೆಂಟಲ್ ಎಬಿಲಿಟಿ ಇರ್ತದೆ, 35 ಮ್ಯಾಥ್ಸ್. ಟೋಟಲ್ ಎಷ್ಟಪ್ಪ ಅಂದರೆ 120 ಮಾರ್ಕ್ಸ, 120 ಕ್ವಶನ್ RPF ಒಳಗೆ ಬರ್ತಾವೆ. ಆದರೆ SSC GD ಒಳಗೆ ಹೆಂಗಿರ್ತದೆ ರೀ, ಅಲ್ಲಿ ಇಂಗ್ಲೀಷ್ ಗ್ರಾಮರ್ ಬರ್ತದೆ, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಬರೋಂಗಿಲ್ಲ. ಅಲ್ಲಿ ಇಂಗ್ಲೀಷ್ ಗ್ರಾಮರು ಅಥವಾ ಹಿಂದಿ ಗ್ರಾಮರ್ ತೊಗೋಬೋದು ನೀವು, ಆದರೆ ಇಲ್ಲಿ ಇರೋಂಗಿಲ್ಲ. ಇಷ್ಟೇ ಚೇಂಜಸ್ ಇರ್ತದೆ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, GK ಸೇಮ್ ಬರ್ತಾವೆ. ಒಮ್ಮೆ ನೀವು ಸ್ಟಡಿ ಮಾಡೋಕೈತ್ರಿಪ್ಪ ಅಂದ್ರೆ ನೀವು ರೈಲ್ವೆ ಪೊಲೀಸು ಆಗ್ಬೋದು. ಆಮೇಲೆ SSC GD ಒಳಗೂ ಸಹಿತ ನೀವು ಹೋಗುವಂಥ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ. ಮತ್ತು ಮುಂದಿನ ವಿಡಿಯೋ ವಿಶೇಷವಾಗಿ ನಾನು ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿ ಕೊಡಬೇಕು. ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ, ಇಲ್ಲಿ ನಮ್ಮ ಸಂಸ್ಥೆಯೊಳಗೆ ಈಗ ನಾವು RPF ಫಿಸಿಕಲ್ ಮತ್ತು ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ SSC GD ಹುದ್ದೆಗೂ ಸಹಿತ ಫಿಸಿಕಲ್ ಮತ್ತು ಎಕ್ಸಾಮ್ ಕೋಚಿಂಗ್ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ವಿದ್ಯಾರ್ಥಿಗಳು ಸಹಿತ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಯನ್ನು ಕೊಡ್ತಾ ಇದ್ವಿ. ಪ್ರವೇಶ ಪ್ರಾರಂಭವಾಗಿ ಅಭ್ಯರ್ಥಿಗಳು ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ.
ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.